बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदर्शितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 2ನೇ ಅಧ್ಯಾಯದಲ್ಲಿ ಇವತ್ತು 26ನೇ ಶ್ಲೋಕ. ಸ್ವಪುಷ್ಕರೇಣೋದ್ಧೃತಶೀಕರಾಂಬುಭಿಃ ನಿಪಾಯಯನ್ ಸಂಸ್ನಪಯನ್ ಯಥಾ ಗೃಹೀ ಘೂರ್ಣನ್ ಕರೇಣು ಕಲಭಾಂಶ್ಚ ದುರ್ಮದೋ ನಾಚಷ್ಟಕೃಚ್ಛ್ರಂ ಕೃಪಣೋಜಮಾಯಯಾ. ಗಜೇಂದ್ರ ಆ ಸರೋವರದಲ್ಲಿ ತನ್ನ ಶ್ರಮವನ್ನು ಪರಿಹಾರ ಮಾಡಿಕೊಂಡಿದ್ದಾನೆ. ಅಮೃತದಂತಹ ನೀರನ್ನು ತನ್ನ ಸೊಂಡಿಲಿನಿಂದ ಎತ್ತಿ ಯಥೇಚ್ಛವಾಗಿ ನೀರು ಕುಡಿದ. ಮೈಗೆಲ್ಲ ನೀರು ಸುರ್ಕೊಂಡು ಆ ಬಿಸಿಲಿನ ಶೆಕೆಯನ್ನೆಲ್ಲ ಪರಿಹಾರ ಮಾಡಿಕೊಂಡ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಆ ಗಜೇಂದ್ರ ಇಷ್ಟು ದಿವಸಗಳ ಕಾಲ ಸಂಸಾರದಲ್ಲಿ ಆಸಕ್ತನಾಗಿ ಎಲ್ಲ ಗೃಹಸ್ಥರು ಕೂಡ ಭಗವಂತನ ಬಂಧಕ ಶಕ್ತಿಯಿಂದ ಹಾಗೆ ಸಂಸಾರದಲ್ಲಿ ಆಸಕ್ತರಾಗಿ ಹೆಂಡತಿ ಮಕ್ಕಳು ಪರಿವಾರ ಅವುಗಳನ್ನು ಸಾಕೋದ್ರಲ್ಲೇ ಮೈ ಮರೆತು ಮುಂದೆ ಯಾವ ರೀತಿ ಅನರ್ಥಗಳು ಆಗ್ತಾವೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಹಾಗೆ ಈ ಗಜೇಂದ್ರನು ಕೂಡ ಭಗವಂತನ ಸಂಕಲ್ಪದಿಂದ ತನ್ನ ಪರಿವಾರದ ಆರೈಕೆಯಲ್ಲೇ ಮೈಮರೆತು ಬಿಟ್ಟಿದ್ದ. ನೀರಿನಲ್ಲಿ ಸಂಚಾರವನ್ನು ಮಾಡ್ತಾ ತನ್ನ ಸೊಂಡಿಲಿನಿಂದ ಆ ಸರೋವರದ ನೀರನ್ನು ಎತ್ತಿ ಹೆಣ್ಣಾನೆ ಮರಿಯಾನೆಗಳಿಗೆಲ್ಲ ಕುಡಿಸಿದ. ಎಲ್ಲ ಆನೆಗಳ ಜೊತೆಗೆ ಸಂತೋಷವಾಗಿ ವಿಹಾರ ಮಾಡ್ತಾ ಇದ್ದಾನೆ. ಮುಂದೆ ಏನು ಆಪತ್ತು ಬರುತ್ತೆ ಅಂತನ್ನೋದನ್ನ ಆಲೋಚನೆಯೇ ಮಾಡಿಲ್ಲ. ಮದ ಏರಿ ಎಲ್ಲ ಆನೆಗಳ ಜೊತೆಯಲ್ಲಿ ಆ ಗಜೇಂದ್ರ ಮೈ ಮರೆತು ಆಟ ಆಡಿದ ನೀರಿನಲ್ಲಿ. ಸ್ವಪುಷ್ಕರೇಣೋದ್ಧೃತಶೀಕರಾಂಬುಭಿಃ ನಿಪಾಯಯನ್ ಸಂಸ್ನಪಯನ್ ಯಥಾ ಗೃಹೀ ಘೂರ್ಣನ್ ಕರೇಣು ಕಲಭಾಂಶ್ಚ ದುರ್ಮದೋ ನಾಚಷ್ಟಕೃಚ್ಛ್ರಂ ಕೃಪಣೋಜಮಾಯಯಾ. ತಂ ತತ್ರ ಕಶ್ಚಿನ್ನೃಪದೈವ ಚೋದಿತೋ ಗ್ರಾಹೋ ಬಲೀಯಾಂಶ್ಚರಣೇ ರುಷಾಗ್ರಹೀತ್
ಯದೃಚ್ಛಯೈವಂ ವ್ಯಸನಂ ಗತೋ ಗಜೋ ಯಥಾ ಬಲಂ ಸೋತಿ ಬಲೋ ವಿಚಕ್ರಮೇ. ಎಲೆ ರಾಜನೇ, ದೈವ ಪ್ರೇರಣೆಯಿಂದ ಆ ಸರೋವರದಲ್ಲಿ ಒಂದು ಬಲಿಷ್ಠವಾದ ಮೊಸಳೆ ಕೋಪದಿಂದ ಬಂದು ಅವನನ್ನ ಕಾಲನ್ನು ಹಿಡ್ಕೊಂಡು ಬಿಡ್ತು. ಈ ಒಂದು ಆಪತ್ತು ಬರುತ್ತೆ ಅಂತ ಅವನ ಆಲೋಚನೆನೇ ಮಾಡಿರಲಿಲ್ಲ ಗಜೇಂದ್ರ. ಆರಾಮವಾಗಿ ಸಂಚಾರವನ್ನ ಮಾಡ್ತಾ ಎಲ್ಲ ಹೆಣ್ಣಾನೆಗಳು ಮರಿ ಆನೆಗಳು ಎಲ್ಲ ಆನೆಗಳ ಜೊತೆಯಲ್ಲಿ ಸುಖವಾಗಿ ವಿಹಾರ ಮಾಡ್ತಾ ಇದ್ದಾನೆ. ಇಂಥ ಒಂದು ಆಪತ್ತು ಬರುತ್ತೆ ಅನ್ನೋದನ್ನ ಆಲೋಚನೆ ಮಾಡಿಲ್ಲ. ಹೇಗೆ ಎಲ್ಲಾ ಗೃಹಸ್ಥರು ಕೂಡ ಭಗವಂತನ ಬಂಧಕ ಶಕ್ತಿಯಿಂದ ಹೀಗೆ ಸಂಸಾರದಲ್ಲಿ ಆಸಕ್ತರಾಗಿ ನಮ್ಮ ಕುಟುಂಬ ಪರಿವಾರಗಳ ಜೊತೆಯಲ್ಲೇ ಕಾಲ ಕಳೆದು ಬಿಡ್ತಾರೆ. ಮುಂದೆ ಇದರಿಂದ ಆಪತ್ತು ಬರುತ್ತೆ ಅನ್ನೋ ಆಲೋಚನೆನೇ ಮಾಡೋದಿಲ್ಲ. ಅದೇ ಥರ ಗಜೇಂದ್ರ ಮಾಡ್ತಾ ಇರುವಾಗ ಅದೃಷ್ಟವಶಾತ್, ಅದೃಷ್ಟ ಅಂತಂದ್ರೆ ಅದು ದೈವ ಪ್ರೇರಣೆ, ದೈವಚೋದಿತ, ದೇವ ಪ್ರೇರಣೆಯಿಂದ ಬಲಿಯಾನ್, ಬಹಳ ಬಲಿಷ್ಠವಾದಂತಹ ಒಂದು ಮೊಸಳೆ ಅದು ಬಂದು ರುಷಾ ಅಗ್ರಹೀತ್, ರೋಷದಿಂದ ಬಂದು ಆ ಗಜೇಂದ್ರನ ಕಾಲನ್ನು ಹಿಡ್ಕೊಂತು. ಭಗವಂತನ ಇಚ್ಛೆಯಿಂದ ಹೀಗೆ ಆಪತ್ತು ಕಾಲ ಬಂದಾಗ ಇವನು ಕೂಡ ಮಹಾಬಲಿಷ್ಠನಾಗಿದ್ದ ಗಜೇಂದ್ರ ಶಕ್ತಿ ಇದ್ದಷ್ಟು ಹೋರಾಡ್ದ. ಯಥಾಬಲಂ ಸಹ ಅತಿಬಲೋ ವಿಚಕ್ರಮೇ. ಅತಿಬಲ ಇವನು, ಗಜೇಂದ್ರನ ಬಲ ಬಹಳ ಬಲಿಷ್ಠವಾದ ಬಲ. ಹಾಗಾಗಿ ಇವನು ಕೂಡ ಅದರ ಜೊತೆಗೆ ಹೋರಾಡ್ದ ಬಿಡಿಸ್ಕೊಳ್ಳಿಕ್ಕೆ. ತಂ ತತ್ರ ಕಶ್ಚಿನ್ ನೃಪದೈವಚೋದಿತೋ ಗ್ರಾಹೋ ಬಲೀಯಾಂಶ್ಚರಣೇ ರುಷಾಗ್ರಹೀತ್ ಯದೃಚ್ಛಯೈವಂ ವ್ಯಸನಂ ಗತೋ ಗಜೋ ಯಥಾ ಬಲಂ ಸೋತಿ ಬಲೋ ವಿಚಕ್ರಮೇ. ತಥಾತುರಂ ಯೂಥಪತಿಂ ಕರೇಣವೋ ವಿಕೃಷ್ಯಮಾಣಂ ತರಸಾ ಬಲೀಯಸಾ ವಿಚುಕ್ರುಷುರ್ದೀನಧಿಯೋ ಪರೇ ಗಜಾಃ ಪಾರ್ಷ್ಣಿಗ್ರಹಾಂ ಸ್ಥಾರಯಿತುಂ ನ ಚಾಶಕನ್. ಬಲಿಷ್ಠವಾದಂತಹ ಮೊಸಳೆ ಆ ಗಜೇಂದ್ರನ ಕಾಲನ್ನು ಹಿಡಿದು ನೀರಿನಲ್ಲಿ ಎಳಿತಾ ಇರುವಾಗ ವೇಗದಿಂದ ಎಳಿತಾ ಇದೆ. ಆ ಕಷ್ಟದಲ್ಲಿ ಬಿದ್ದಿದ್ದಾನೆ ಗಜೇಂದ್ರ. ಅಂತಹ ಗಜೇಂದ್ರನನ್ನ ಆ ಮೊಸಳೆಯ ಬಾಯಿಂದ ಬಿಡಿಸ್ಬೇಕು ಅಂತ ಉಳಿದ ಅನೇಕ ಹೆಣ್ಣಾನೆಗಳು ಮರಿಯಾನೆಗಳು ಎಲ್ಲವೂ ಕೂಡ ಅವನನ್ನು ಹಿಡಿದು ಈಚೆಗೆ ಎಳಿಬೇಕು ಅಂತ ಪ್ರಯತ್ನ ಮಾಡಿದವು. ಯಾರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ಗಜೇಂದ್ರನನ್ನ ಮೊಸಳೆಯ ಬಾಯಿಂದ ಬಿಡಿಸ್ಲಿಕ್ಕಾಗಲಿಲ್ಲ. ಎಲ್ಲ ಆನೆಗಳು ಕೂಡ ದೈನ್ಯದಿಂದ ಆರ್ತಧ್ವನಿಯನ್ನ ಮಾಡ್ತಾ ಇದ್ದಾವೆ. ವಿಚುಕೃಷುಹು ಅಂದ್ರೆ ಆರ್ತವಾದ ಧ್ವನಿ, ಅವೆಲ್ಲ ಒದರ್ತಾ ಇದ್ದಾವೆ. ಅವುಗಳಿಗೆ ಆ ಮೊಸಳೆಯಿಂದ ಬಿಡಿಸ್ಲಿಕ್ಕಾಗಲಿಲ್ಲ. ಬಹಳಷ್ಟು ಪ್ರಯತ್ನ ಮಾಡಿದ್ವು ಎಲ್ಲ ಆನೆಗಳು, ಹೆಣ್ಣಾನೆಗಳು ಮತ್ತು ಮರಿ ಆನೆಗಳೆಲ್ಲ ಪ್ರಯತ್ನ ಮಾಡಿದ್ವು ಗಜೇಂದ್ರನನ್ನ ಬಿಡಿಸ್ಲಿಕ್ಕೆ. ಆಗಲಿಲ್ಲ. ನಚಾಶಕನ್, ಯಾರಿಗೂ ಸಾಧ್ಯ ಆಗಲಿಲ್ಲ. ತಥಾತುರಂ ಯೂಥಪತಿಂ ಕರೇಣವೋ ವಿಕೃಷ್ಯಮಾಣಂ ತರಸಾ ಬಲೀಯಸಾ.
ವಿಚಕ್ರುಷುರ್ದೀನಧಿಯೋ ಪರೇ ಗಜಾಃ ಪಾರ್ಷ್ಣಿಗ್ರಹಾಸ್ತಾರಯಿತುಂ ನ ಚಾಶಕನ್ ನಿಯುಧ್ಯತೋರೇವಮಿಭೇಂದ್ರನಕ್ರಯೋಃ ವಿಕೃಷ್ಯತೋರಂತರತೋ ಬಹಿರ್ಮಿಥಃ ಸಮಾಸ್ಸಹಸ್ರಂ ಹ್ಯಗಮನ್ಮಹೀಪತೆ ಸಪ್ರಾಣಯೋಶ್ಚಿತ್ರಮಮಂ ಸತಾಮರಾಃ. ಮಹೀಪತೆ, ಪರೀಕ್ಷಿತ್ ರಾಜನನ್ನ ಕುರಿತು ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ರಾಜನೇ, ಬಲಿಷ್ಠವಾದಂತಹ ಆ ಗಜೇಂದ್ರ ಮತ್ತು ಆನೆ, ಮೊಸಳೆ ಎರಡೂ ಮಹಾಬಲಿಷ್ಠಗಳು ಪರಸ್ಪರವಾಗಿ ಸರೋವರದಿಂದ ಹೊರಗೆ ಒಳಗೆ ಸೆಳಿತಾ ಇದ್ದಾವೆ. ವಿಕರ್ಷತಃ ಅಂತರತಃ ಬಹಿಃ ಮಿತಃ. ಅಂತರತೋ ಬಹಿಃ ಮಿತಃ ಅಂದ್ರೆ ಇದು ಮೊಸಳೆ ಸರೋವರದ ಒಳಗೆ ಎಳಿತಾ ಇದೆ, ಆನೆ ಸರೋವರದ ಹೊರಗೆ ಎಳಿತಾ ಇದೆ. ಹೀಗೆ ಇಬ್ರು ಕೂಡ ಹೊರಗೆ ಒಳಗೆ ಹೊರಗೆ ಒಳಗೆ ಎಳಿತಾ ದ್ವಂದ್ವ ಯುದ್ಧವನ್ನ ಮಾಡ್ತಾ ಇದ್ದಾವೆ. ಈ ಎರಡೂ ಮಹಾಬಲಿಷ್ಠಗಳಾಗಿರ್ತಕ್ಕಂಥವುಗಳು ಒಂದು ಸೋಲ್ತಾ ಇಲ್ಲ. ಹೀಗೆ 1,000 ವರ್ಷಗಳ ಕಾಲವೇ ಕಳೆದು ಹೋಯ್ತು. 1,000 ವರ್ಷ ಆ ಗಜೇಂದ್ರ ಮೊಸಳೆಯ ಬಾಯಿಂದ ಬಿಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾನೆ, ಅದು ಬಿಡ್ತಾ ಇಲ್ಲ. ಇವನು ಪ್ರಯತ್ನವನ್ನ ನಿಲ್ಲಿಸ್ತಾ ಇಲ್ಲ. ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ. 1,000 ವರ್ಷ ಆಯ್ತು. ದೇವತೆಗಳಿಗೆಲ್ಲ ಈ ಗಜೇಂದ್ರ ಮತ್ತು ಮೊಸಳೆಯ ಈ ಒಂದು ದ್ವಂದ್ವ ಯುದ್ಧ ಹೋರಾಟವನ್ನ ನೋಡಿ ಆಶ್ಚರ್ಯ ಆಗಿಬಿಡುತ್ತಂತೆ. 1000 ವರ್ಷಗಳ ಕಾಲ ನಡೆದಂತಹ ಯುದ್ಧ, ಗಜೇಂದ್ರನಿಗೂ ಮೊಸಳೆಗೂ ನಡೆದಂತಹ ಯುದ್ಧ, ಸಮಾಹ ಸಹಸ್ರಂ ಯಗಮನ್, 1000 ವರ್ಷ ಆಗಿ ಹೋಯ್ತು. ಆದರೂ ಎರಡೂ ಕೂಡ ಆ ಯುದ್ಧವನ್ನ ನಿಲ್ಲಿಸ್ತಾ ಇಲ್ಲ. ಅದು ಒಳಗೆ ಎಳಿತಾ ಇದೆ ಮೊಸಳೆ, ಈ ಗಜೇಂದ್ರ ಹೊರಗೆ ಎಳಿತಾ ಇದ್ದಾನೆ. ಈ ರೀತಿ 1,000 ವರ್ಷ ಆಯ್ತು. ದೇವತೆಗಳಿಗೆಲ್ಲ ಬಹಳ ಆಶ್ಚರ್ಯವೇ ಆಗಿದೆ. ನಿಯುಧ್ಯತೋರೇವಮಿಭೇಂದ್ರ ನಕ್ರಯೋಃ ವಿಕರ್ಷತೋರಂತರತೋ ಬಹಿರ್ಮಿಥಃ ಸಮಾಸ್ಸಹಸ್ರಂ ಹ್ಯಗಮನ್ ಮಹೀಪತೆ ಸಪ್ರಾಣಯೋಶ್ಚಿತ್ರಮಮಂ ಸತಾಮರಾಃ. ತತೋ ಗಜೇಂದ್ರಸ್ಯ ಸಹೋ ಬಲೌಜಸಾಂ ಕಾಲೇನ ದೀರ್ಘೇಣ ಮಹಾನಭೂದ್ವ್ಯಯಃ ವಿಕೃಷ್ಯಮಾಣಸ್ಯ ಜಲೇ ವಸೀದತೋ ವಿಪರ್ಯಯೋ ಭೂತ್ ಸಕಲಂ ಜಲೌಕಸಃ. ಗಜೇಂದ್ರ ಬಹಳ ಕಷ್ಟಪಟ್ಟ. ಮೊಸಳೆ ನೀರಿನಲ್ಲಿ ಎಳಿತಾನೇ ಇದೆ, ಬಿಡ್ತಾ ಇಲ್ಲ ಅದು. ಹಾಗಾಗಿ ಗಜೇಂದ್ರನಿಗೆ ಬಹಳ ಕಷ್ಟ ಇತ್ತು. ಮಹಾನ್ ಕಾಲೇನ ದೀರ್ಘೇಣ, ದೀರ್ಘಕಾಲದಲ್ಲಿ ಹೀಗೆ ಯುದ್ಧ ನಡೀತಾನೆ ಇದೆ. ಆದ್ರಿಂದ ಅವನಿಗೆ ಸಹನ ಶಕ್ತಿ ಕಡಿಮೆ ಆಯ್ತು, ದೇಹದ ಬಲ ಕಡಿಮೆ ಆಯ್ತು. ಆ ಗಜೇಂದ್ರನ ಪರಾಕ್ರಮ ಬಹಳ ಹ್ರಾಸ ಆಗಿ ಹೋಯ್ತು. ಮಹಾನಭೂದ್ ವ್ಯಯ ಸಹೋ ಬಲೌಜಸಾಂ ಮಹಾನಭೂದ್ವ್ಯಯ. ಸಹ, ಬಲ, ಓಜಸ್ಸು ಮೂರು ಕೂಡ ವ್ಯಯ ಆಗಿ ಹೋಯ್ತು. ಸಹನ ಶಕ್ತಿ, ಬಲ ಅಂದ್ರೆ ದೈಹಿಕವಾದ ಬಲ, ಓಜಸ್ಸು ಅಂದ್ರೆ ಪರಾಕ್ರಮ, ಇದೆಲ್ಲವೂ ಕೂಡ ಕ್ರಮೇಣ ಕಡಿಮೆ ಆಯ್ತು ಗಜೇಂದ್ರಂದು. ಮೊಸಳೆಗೆ ಅದೆಲ್ಲ ಹೆಚ್ಚುತ್ತಾ ಬಂತು, ಮೊಸಳೆಗೆ ಕಡಿಮೆ ಆಗಲಿಲ್ಲ. ಮೊಸಳೆಗೆ 1000 ವರ್ಷ ಆದರೂ ಕೂಡ ಆ ಮೊಸಳೆಗೆ ಇರುವಂತಹ ಬಲ, ಸಹನ ಶಕ್ತಿ,
ಮತ್ತು ಪರಾಕ್ರಮ ಎಲ್ಲವೂ ಜಾಸ್ತಿ ಆಯ್ತು, ಆದರೆ ಗಜೇಂದ್ರನಿಗೆ ಕಡಿಮೆ ಆಯ್ತು ಅಂತ. ವಿಪರ್ಯಯೋ ಭೂತ್ ಅಂದ್ರೆ ಹಾಗೆ, ವಿಪರ್ಯಯ. ಮೊಸಳೆಗೆ ಶಕ್ತಿ ಜಾಸ್ತಿ ಆಯ್ತು, ಆನೆಗೆ ಶಕ್ತಿ ಕಡಿಮೆ ಆಯ್ತು. ತತೋ ಗಜೇಂದ್ರಸ್ಯ ಸಹೋ ಬಲೌಜಸಾಂ ಕಾಲೇನ ದೀರ್ಘೇಣ ಮಹಾನಭೂದ್ವ್ಯಯಃ ವಿಕೃಷ್ಯಮಾಣಸ್ಯ ಜಲೇ ವಸೀದತೋ ವಿಪರ್ಯಯೋ ಭೂತ್ ಸಕಲಂ ಜಲೌಕಸಃ. ಇತ್ತಂ ಗಜೇಂದ್ರಸ್ಸ ಯದಾಪಸಂಕಟಂ ಪ್ರಾಣಸ್ಯ ದೇಹಿ ವಿವಶೋ ಯದೃಚ್ಛಯಾ ಅಪಾರಯನ್ ಆತ್ಮವಿಮೋಕ್ಷಣೆ ಚಿರಂ ದಧ್ಯಾವಿಮಾಂ ಬುದ್ಧಿಮಥಾಭ್ಯಪದ್ಯತ. ಈ ರೀತಿ ಗಜೇಂದ್ರ ಪ್ರಾಣ ಸಂಕಟಕ್ಕೆ ಒಳಗಾಗಿದ್ದಾನೆ. ತನ್ನನ್ನ ತಾನು ಮೊಸಳೆಯ ಬಾಯಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತನೇ ತೋಚ್ತಾ ಇಲ್ಲ. ಭಗವಂತನ ಇಚ್ಛೆಯಿಂದ ಏನೂ ತೋಚದೆ ತನಗೆ ಪ್ರಾಣ ಸಂಕಟ ಬಂದಾಗಲೂ ಕೂಡ ಏನು ಮಾಡಲಿ ಅಂತ ಬಹಳ ದೀರ್ಘಕಾಲದವರೆಗೆ ಆಲೋಚನೆ ಮಾಡಿದ. ಮುಂದೇನು ಮಾಡೋದು ಅಂತ ಬಹಳ ವಿಚಾರ ಮಾಡಿದ. ಬಹಳ ಕಾಲ ದೀರ್ಘವಾದ ಆಲೋಚನೆಯನ್ನ ಮಾಡಿದ ನಂತರದಲ್ಲಿ ಅವನಿಗೆ ಒಂದು ಆಲೋಚನೆ ಹೊಳಿತು ಅಂತ ಇದ್ದಾರೆ. ಚಿರಂ ಆತ್ಮವಿಮೋಕ್ಷಣೆ ಅಪಾರಯನ್, ಬಹಳ ದೀರ್ಘಕಾಲದವರೆಗೆ ಅವನಿಗೆ ಬಿಡಿಸ್ಕೊಳ್ಳಿಕ್ಕಾಗದೇ ಇದ್ದಾಗ ಆವಾಗ ಒಂದು ಆಲೋಚನೆ ಹೊಳಿತು. ಬುದ್ಧಿ ಮಥ ಅಭ್ಯಪದ್ಯತ ಅಂತ. ಅಲ್ಲಿವರೆಗೂ ಆಲೋಚನೆ ಬಂದಿರಲಿಲ್ಲ ಅವನಿಗೆ. ತನ್ನ ಬಲದ ಮೇಲೆ, ಶಕ್ತಿಯ ಮೇಲೆ ಅವನಿಗೆ ನಂಬಿಕೆ ಇತ್ತು. ಬಿಡಿಸ್ಕೊಳ್ತೇನೆ ನಾನು ಅಂತ ಬಹಳ ಪ್ರಯತ್ನ ಮಾಡಿದ. 1000 ವರ್ಷಗಳ ಕಾಲ ಪ್ರಯತ್ನ ಮಾಡಿದರೂ ಯಾವಾಗ ಆಗ್ಲಿಲ್ವೋ ಆವಾಗ ದೀರ್ಘವಾದ ಆಲೋಚನೆಯನ್ನು ಮಾಡಿದ. ಮುಂದೇನು ಮಾಡೋದು, ನನ್ನ ಕೈಯಿಂದ ಇದಾಗ್ತಾ ಇಲ್ಲ ಅಂತ ತೀರ್ಮಾನ ಮಾಡಿದ ಮೇಲೆ, ಬಹಳ ದೀರ್ಘವಾದ ಆಲೋಚನೆಯನ್ನು ಮಾಡಿದ ಮೇಲೆ ಒಂದು ಉಪಾಯ ಹೊಳಿತು. ಇತ್ತಂ ಗಜೇಂದ್ರಸ್ಸ ಯದಾಪಸಂಕಟಂ ಪ್ರಾಣಸ್ಯ ದೇಹಿ ವಿವಶೋ ಯದೃಚ್ಛಯಾ ಅಪಾರಯನ್ ಆತ್ಮವಿಮೋಕ್ಷಣೆ ಚಿರಂ ದಧ್ಯಾವಿಮಾಂ ಬುದ್ಧಿಮಥಾಭ್ಯಪದ್ಯತ. ನ ಮಾಂ ಇಮೇ ಜ್ಞಾತಯ ಆತುರಂ ಗಜಾಃ ಕುತಃ ಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋ ಅಪ್ಯಹಂ ಚ ತಂ ಯಾಮಿ ಪರಂಪರಾಯಣಂ. ಅಲ್ಲಿವರೆಗೆ ಅವನಿಗಿದ್ದ ನಂಬಿಕೆ ಹೋಯ್ತು. ನಾನು ಬಿಡಿಸ್ಕೊಳ್ಳಬಲ್ಲೆ, ನಾನು ಮಹಾಬಲಿಷ್ಠ, ಬಿಡಿಸ್ಕೊಳ್ತೇನೆ, ನಾನು ಪ್ರಯತ್ನ ಮಾಡ್ತೇನೆ ಅಂತ ಮಾಡ್ದ ಎಷ್ಟು ಪ್ರಯತ್ನ ಮಾಡಿದರೂ ಆಗದೇ ಇದ್ದಾಗ ಅವನಿಗೆ ಒಂದು ಆಲೋಚನೆ ಬಂದಿದೆ. ನಾವೆಲ್ಲ ಸೇರಿ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ, ಇಷ್ಟು ಕಷ್ಟದಲ್ಲಿ ಸಿಲುಕಿರ್ತಕ್ಕಂತಹ ನನ್ನನ್ನು ಬಿಡಿಸ್ಬೇಕು ಅಂತ ನನ್ನ ಬಂಧುಗಳಾದ ಗಂಡಾನೆಗಳು ಬಹಳ ಪ್ರಯತ್ನ ಮಾಡಿದವು. ನನ್ನ ಬಂಧುಗಳಾದ ಗಂಡಾನೆಗಳಿಗೆ ಸಾಧ್ಯ ಆಗಲಿಲ್ಲ. ಜ್ಞಾತಯ ಆತುರಂ ಗಜಾಹ ಅಂದ್ರೆ ಆತುರದಲ್ಲಿರುವಂತಹ ನನ್ನನ್ನ ಜ್ಞಾತಯ ಇಮೆ ಗಜಾಹ, ಗಂಡಾನೆಗಳು, ನನ್ನ ಬಂಧುಗಳಾದಂತಹ ಗಂಡಾನೆಗಳೆಲ್ಲ ಬಹಳ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅಂದಮೇಲೆ ಕುತಃ ಕರಿಣ್ಯ ಪ್ರಭವಂತಿ ಮೋಚಿತಂ, ಈ ಹೆಣ್ಣಾನೆಗಳ ಬಗ್ಗೆ ಏನು ಹೇಳಬೇಕು? ಗಂಡಾನೆಗಳಿಗೇನೆ ನನ್ನನ್ನು ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದಮೇಲೆ ಹೆಣ್ಣಾನೆಗಳಿಗೆ ಆಗ್ಲಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು? ಅವುಗಳೇನ್ ಮಾಡ್ತವೆ ಪಾಪ. ನಾನು ಈ ಮೊಸಳೆಯ
ಬಾಯಲ್ಲಿ ಸಿಕ್ಕಾಕೊಂಡಿರೋದು ವಾಸ್ತವಿಕವಾಗಿ ಭಗವಂತನ ಇಚ್ಛೆಯಿಂದ ಅಂತ ಭಗವಂತನ ನೆನಪಾಯ್ತು ಅವನಿಗೆ. ಇದು ನನ್ನ ಕೈಯಿಂದ ಸಾಧ್ಯ ಇಲ್ಲ, ಇದು ಯಾರಿಂದಲೂ ಸಾಧ್ಯ ಇಲ್ಲ ಇದು ಅಂತ ತೀರ್ಮಾನ ಮಾಡಿದ. ಯಾವ ಆನೆಗಳಿಂದಲೂ ನನ್ನನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪ್ರಯತ್ನ ಮಾಡಿದರೂ ನನ್ನನ್ನ ಈ ಮೊಸಳೆಯ ಬಾಯಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾನು ಈ ಮೊಸಳೆಯ ಬಾಯಿಗೆ ಸಿಕ್ಕಾಕೊಂಡದ್ದು ಭಗವಂತನ ಇಚ್ಛೆಯಿಂದ. ಎಲ್ಲ ಉತ್ತಮರಾದ ಬ್ರಹ್ಮಾದಿ ದೇವತೆಗಳು ಕೂಡ ಆ ಭಗವಂತನನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಅವನು ಪರಾಯಣ. ಪರಾಯಣ ಅಂದ್ರೆ ಹಾಗೆ, ಪರರು ಅಂತ ಅನ್ಸ್ಕೊಂಡಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಅವನೇ ಅಯನ, ಆಶ್ರಯ. ಅಂತಹ ಆ ಭಗವಂತನನ್ನೇ ನಾನು ಶರಣಾಗತನಾಗಬೇಕು, ಬೇರೆ ದಾರಿಯೇ ಇಲ್ಲ ಅನ್ನೋದು ಅವನಿಗೆ ಹೊಳೆದಂತಹ ಒಂದು ಆಲೋಚನೆ. ಅನೇಕ ವರ್ಷಗಳ ನಂತರ ಬಹಳ ದೀರ್ಘವಾದ ಆಲೋಚನೆಯನ್ನು ಮಾಡಿದ ಮೇಲೆ ಬಂದಂತಹ ಒಂದು ಆಲೋಚನೆ ಪರಂಪರಾಯಣಂ. ಎಲ್ಲರಿಗೂ ಪರಾಯಣನಾದ ಆಶ್ರಯನಾದಂತಹ ಭಗವಂತನನ್ನ ನಾನು ಶರಣಾಗತನಾಗಬೇಕು, ಅದು ಬಿಟ್ಟು ಬೇರೆ ಉಪಾಯ ಇಲ್ಲ ಅನ್ನೋದು ಅವನಿಗೆ ಹೊಳೆದಂತಹ ಆಲೋಚನೆ. ನಮಾಮಿಮೇ ಜ್ಞಾತಯ ಆತುರಂ ಗಜಾಹ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋಪ್ಯಹಂ ಚ ತಂ ಯಾಮಿ ಪರಂಪರಾಯಣಂ. ಯಃ ಕಶ್ಚನೇಶೋ ಬಲಿನೋಂತಕೋರಗಾತ್ ಪ್ರಚಂಡ ವೇಗಾದಭಿಧಾವತೋ ಭೃಶಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯು ಪ್ರಧಾವತ್ಯರಣಂ ತಮೀಮಹಿ. ಆ ಭಗವಂತ ಅವನು ಲೋಕವಿಲಕ್ಷಣ, ಅಚಿಂತ್ಯವಾದ ಶಕ್ತಿ ಇರ್ತಕ್ಕಂಥವನು. ಈ ಮೃತ್ಯು ಅಂತನ್ನೋದು ಬಹಳ ಬಲಿಷ್ಠ, ಪ್ರಚಂಡ ವೇಗದಿಂದ ಎಲ್ಲರನ್ನೂ ಕೂಡ ಅಟ್ಟಿಸ್ಕೊಂಡು ಬರ್ತದೆ. ಪ್ರಚಂಡ ವೇಗಾದ ಅಭಿಧಾವತಃ ಭೃಶಂ, ಬಹಳ ಬಲಿಷ್ಠವಾದದ್ದು ಮೃತ್ಯು. ಎಲ್ಲರನ್ನೂ ಕೂಡ ಅಟ್ಟಿಸ್ಕೊಂಡು ಬರ್ತದೆ, ಭಾರಿ ವೇಗ. ಅಂತಹ ವೇಗದಿಂದ ಮೃತ್ಯು ಅನ್ನುವಂತಹ ಒಂದು ಸರ್ಪ ಎಲ್ಲರನ್ನೂ ಅಟ್ಟಿಸ್ಕೊಂಡು ಬಂದಾಗ ಆ ಸರ್ಪಕ್ಕೆ ಭಯಪಟ್ಟು ಆ ಪರಮಾತ್ಮನನ್ನ ಯಾರಾದರೂ ಶರಣಾಗತರಾದರೆ ಖಂಡಿತವಾಗಿಯೂ ಆ ಭಗವಂತ ಚೆನ್ನಾಗಿ ಕಾಪಾಡ್ತಾನೆ. ಭೀತಂ ಪ್ರಪನ್ನಂ ಪರಿಪಾತಿ. ಯಾರು ಆ ಮೃತ್ಯು ಎಂಬಂತಹ ಸರ್ಪಕ್ಕೆ ಹೆದರಿ ಪರಾಯಣನಾದ ಭಗವಂತನನ್ನ ಶರಣಾಗತರಾಗ್ತಾರೋ ಅಂಥವರನ್ನ ಚೆನ್ನಾಗಿ ಕಾಪಾಡ್ತಾನೆ ಭಗವಂತ. ಆ ಮೃತ್ಯು ಅವನ ಹತ್ತಿರ ಓಡಿ ಬರೋದು ಕೂಡ ಅದು ಭಗವಂತನ ಭಯದಿಂದಲೇ. ಎಲ್ಲರ ಹತ್ತಿರ ಮೃತ್ಯು ಅಂತನ್ನೋದು ಏನು ಓಡಿ ಬರ್ತದೆ, ಪ್ರಚಂಡವಾದ ವೇಗದಿಂದ ಆ ಮೃತ್ಯು ಅಂತನ್ನೋ ಸರ್ಪ ಎಲ್ಲರ ಮೇಲೆ ಆಕ್ರಮಣ ಮಾಡೋದು ಕೂಡ ಭಗವಂತನ ಮೇಲಿನ ಭಯದಿಂದಲೇನೆ. ಅಂದ ಮೇಲೆ ನಾವು ಕೂಡ ಆ ಭಗವಂತನನ್ನೇ ಶರಣಾಗತರಾಗಬೇಕು. ಎಲ್ಲರೂ ಕೂಡ ಭಗವಂತನನ್ನ ಕಂಡ್ರೆ ಭಯ ಪಡ್ತಾರೆ, ಮೃತ್ಯುವೂ ಭಯ ಪಡ್ತದೆ. ಎಲ್ಲರನ್ನೂ ಭಯಪಡಿಸುವ ಮೃತ್ಯು, ಆ ಮೃತ್ಯು ಅಂತನ್ನೋ ಸರ್ಪ ಬರುವಾಗ, ಎಲ್ಲರನ್ನೂ ಪ್ರಚಂಡ ವೇಗದಿಂದ ಅಟ್ಟಿಸ್ಕೊಂಡು ಬರುವಾಗ ಆ ಭಗವಂತನನ್ನ ಶರಣಾಗತನಾಗಿ ಬಿಟ್ರೆ ಖಂಡಿತವಾಗಿಯೂ ಅವನು ರಕ್ಷಣೆ ಮಾಡ್ತಾನೆ. ಆ ಮೃತ್ಯುವು ಕೂಡ ಆ ಭಗವಂತನ ಭಯದಿಂದಲೇನೆ ಅಟ್ಟಿಸ್ಕೊಂಡು ಬರೋದು.
ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಅಂತ ಉಪನಿಷತ್ ಹೇಳ್ತದೆ. ಎಲ್ಲರೂ ಭಗವಂತನ ಭಯದಿಂದ ಕೆಲಸ ಮಾಡ್ತಾರೆ ಅಂತ. ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ ಅಲ್ಲಿ ಸ್ಪಷ್ಟವಾಗಿದೆ. ಮೃತ್ಯು ಧಾವತಿ ಪಂಚಮ ಇತಿ, ಮೃತ್ಯು ಧಾವತಿ ಓಡಿ ಬರ್ತದೆ, ಎಲ್ಲರನ್ನೂ ಕೂಡ ಅದು ಆಕ್ರಮಣ ಮಾಡ್ತದೆ. ಓಡಿ ಬಂದು ಬಹಳ ವೇಗವಾಗಿ ಓಡಿ ಬರ್ತದೆ. ಮರಣ ಅಂತನ್ನೋದು ಬಹಳ ವೇಗವಾಗಿ ಬರ್ತದೆ ಎಲ್ಲರಿಗೂ ಕೂಡ. ಅದು ಕೂಡ ಭಗವಂತನ ಭಯದಿಂದಲೇ, ಭಗವಂತನ ಆಜ್ಞೆ. ಹಾಗಾಗಿ ಮೃತ್ಯು ಅಂತನ್ನೋದು ಭಗವಂತನ ಭಯದಿಂದಲೇ ಓಡಿ ಬರ್ತದೆ. ಅಂತಹ ಭಗವಂತನನ್ನ ನಾವು ಶರಣಾಗತರಾದರೆ ಆ ಮೃತ್ಯುವಿನ ಪಾಶದಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾನೆ ಖಂಡಿತವಾಗಿಯೂ. ಆದ್ರಿಂದ ಅವನನ್ನೇ ಶರಣಾಗತನಾಗ್ತೇನೆ. ತಂ ಶರಣಂ ಈಮಹಿ ಅಂತ ತೀರ್ಮಾನ ಮಾಡಿದ ಗಜೇಂದ್ರ. ಯಕ್ಕಶ್ಚನೇಶೋ ಬಲಿನೋಂತಕೋರಗಾತ್ ಪ್ರಚಂಡ ವೇಗಾದಭಿಧಾವತೋ ಭೃಶಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯುಪ್ರಧಾವತ್ಯರಣಂ ತಮೀಮಹಿ. इति श्रीमद्भागवते महापुराणे पारमहंस्याम् अष्टादशसाहस्र्यां संहितायां वैयासिक्यां अष्टमस्कन्धे द्वितीयोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಅಷ್ಟಮಸ್ಕಂದದ 2 ಅಧ್ಯಾಯ ಮುಗಿತು. ಮುಂದೆ 3ನೇ ಅಧ್ಯಾಯ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕ ಉವಾಚ. ಏವಂ ವ್ಯವಸಿತೋ ಬುದ್ಧ್ಯಾ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯ. ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಗಜೇಂದ್ರನ ಕಥೆಯನ್ನ ಮುಂದುವರಿಸ್ತಾ ಹೇಳ್ತಾರೆ. ಹೀಗೆ ಗಜೇಂದ್ರ ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ, ನಾನು ಭಗವಂತನನ್ನೇ ಶರಣಾಗತನಾಗಬೇಕು, ಬೇರೆ ಉಪಾಯ ಇಲ್ಲ, ಬೇರೆ ಯಾರೂ ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ಭಗವಂತನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ತಾನು ಹಿಂದಿನ ಜನ್ಮದಲ್ಲಿ ಏನು ಉಪದೇಶ ಪಡ್ಕೊಂಡಿದ್ದ ಅದರಿಂದ ಭಗವಂತನನ್ನ ಸ್ತೋತ್ರ ಮಾಡಿದ, ಜಪ ಮಾಡಿದ. ಜಜಾಪ ಪ್ರಾಗ್ಜನ್ಮನಿ ಅನುಶಿಕ್ಷಿತಂ, ಹಿಂದಿನ ಜನ್ಮದಲ್ಲಿ ಅವನು ಬಹಳ ಬುದ್ಧಿವಂತನಾಗಿದ್ದ, ಎಲ್ಲ ಓದಿ ತಿಳ್ಕೊಂಡಿದ್ದ, ಅವನಿಗೆ ಗೊತ್ತಿತ್ತು. ಅದರಿಂದ ಅವನು ಭಗವಂತನನ್ನ ಉತ್ತಮವಾದ ಸ್ತೋತ್ರ ಮಂತ್ರಗಳನ್ನ ಹೇಳಿ ಜಪ ಮಾಡಿದ. ಇದೆಲ್ಲ ಹಿಂದಿನ ಜನ್ಮದಲ್ಲಿ ಅವನು ಕಲ್ತದ್ದು ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಗಜೇಂದ್ರನಿಗೆ ಅದೆಲ್ಲ ಈಗ ನೆನಪಾಯ್ತು. ಇಷ್ಟು ವರ್ಷಗಳ ಕಾಲ ಅವನಿಗೆ ಹಿಂದಿನ ಜನ್ಮದಲ್ಲಿ ತಾನು ಓದಿದ್ದು ತಿಳ್ಕೊಂಡದ್ದು ಯಾವುದೂ ನೆನಪಿರಲಿಲ್ಲ. ಈಗ ಅದೆಲ್ಲವೂ ಸ್ಮರಣೆಗೆ ಬಂದಿದೆ. ಆ ಪ್ರಾಗ್ಜನ್ಮನಿ ಅನುಶಿಕ್ಷಿತಂ, ಹಿಂದಿನ ಜನ್ಮದಲ್ಲಿ ತಾನು ಏನು ಶಿಕ್ಷಣ ಪಡ್ಕೊಂಡಿದ್ದ ಅದರ ಸಹಾಯದಿಂದ ಭಗವಂತನನ್ನ ಸ್ತೋತ್ರ ಮಾಡಿದ, ಜಪ ಮಾಡಿದ. ಏವಂ ವ್ಯವಸಿತೋ ಬುದ್ಧ್ಯಾ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನ್ಯನುಶಿಕ್ಷಿತಂ. ಗಜೇಂದ್ರ ಉವಾಚ. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿಬೀಜಾಯ ಪರೇಶಾಯ ಹಿ ಧೀಮಹಿ. ಪರೇಶಾಯಾಭಿಧೀಮಹಿ ಅಂತ 2 ಪಾಠ ಇದೆ. ಪರೇಶಾಯ ಹಿ ಧೀಮಹಿ ಅಂತನೂ ಕೂಡ ಇದೆ, ಪರೇಶಾಯಾಭಿಧೀಮಹಿ ಅಂತ ಕೂಡ ಇದೆ. ಓಂ ನಮೋ ಭಗವತೆ. ಏನಾಯ್ತು? ಓಂ ನಮೋ ಭಗವತೆ ತಸ್ಮೈ.
ಗಜೇಂದ್ರ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಏನು ಸ್ತೋತ್ರ ಮಾಡಿದ ಅಂದ್ರೆ, ಎಲೆ ಭಗವಂತನೇ, ದೇಶ ಕಾಲ ಗುಣ ಎಲ್ಲದರಿಂದ ನೀನು ಪರಿಪೂರ್ಣ. ಭಗವಾನ್ ಅಂತಂದ್ರೆ ಹಾಗರ್ಥ. ಸಕಲ ದೇಶ ಕಾಲಗಳಿಂದಲೂ ಕೂಡ ಪರಿಪೂರ್ಣನಾಗಿರ್ತಕ್ಕಂಥವನು ಯಾರೋ ಅವನೇ ಭಗವಾನ್. ದೇಶಕಾಲ ಗುಣಗಳಿಂದ ಪರಿಪೂರ್ಣನಾದವನು ನೀನು. ಅಂತಹ ಎಲೆ ಭಗವಂತನೇ, ವಾಸುದೇವನೇ, ನಿನಗೆ ನಮಸ್ಕಾರ ಅಂತ. ಪುರುಷಾಯ ಆದಿಬೀಜಾಯ ಪರೇಶಾಯ, ಈ ಪ್ರಪಂಚಕ್ಕೆ ಮೂಲ ಕಾರಣ ನೀನು. ನೀನು ಪರಮೇಶ್ವರ. ಷಡ್ಗುಣಗಳಿಂದ ಪೂರ್ಣನಾಗಿರ್ತಕ್ಕಂಥವನು. ಭಗವನ್ ಅನ್ನೋ ಶಬ್ದಕ್ಕೆ ಷಡ್ಗುಣಗಳಿಂದ ಪರಿಪೂರ್ಣ ಅಂತ ಅರ್ಥ. ಯಾವುದದು ಷಡ್ಗುಣಗಳು? ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು. ಇದು 6 ಗುಣಗಳು. ಈ 6 ಗುಣಗಳು ಯಾರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದೆಯೋ ಅವನನ್ನ ಭಗವಾನ್ ಅಂತ ಕರೀತಾರೆ. ಅಂತಹ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಪೂರ್ಣ ಷಡ್ಗುಣನಾಗಿರ್ತಕ್ಕಂತಹ ನಾರಾಯಣನೇ, ಪುರುಷನೇ. ನಾರಾಯಣ ಪುರುಷ ಅನ್ನೋ ಶಬ್ದಕ್ಕೆ ಅದೇ ಅರ್ಥ. ಆದಿಬೀಜ ನೀನು, ಈ ಪ್ರಪಂಚಕ್ಕೆ ಮೂಲ ಕಾರಣನಾಗಿರ್ತಕ್ಕಂಥವನು. ಅಂತಹ ಆ ನಾರಾಯಣನ ಪ್ರೀತಿಗೋಸ್ಕರ ನಾವು ಸ್ತೋತ್ರ ಮಾಡ್ತೇವೆ. ಆ ನಾರಾಯಣನಿಂದಲೇನೆ ಈ ಎಲ್ಲ ಸಜ್ಜನರ ಒಂದು ಸಮೂಹ ಮೋಕ್ಷದಲ್ಲಿ ಆನಂದವನ್ನು ಪಡೀತದೆ. ಚಿತ್ ಸ್ವರೂಪವಾದ ಆನಂದ, ಸ್ವರೂಪಭೂತವಾದ ಆನಂದವನ್ನ ಎಲ್ಲ ಸಜ್ಜನರ ಸಮೂಹ ಮೋಕ್ಷದಲ್ಲಿ ಏನು ಪಡೀತದಲ್ಲ, ಅವರಿಗೆಲ್ಲ ಆನಂದ ಏನು ಸಿಗ್ತದೆ ಮೋಕ್ಷದಲ್ಲಿ, ತಮ್ಮದೇ ಆದ ಸ್ವರೂಪಭೂತವಾದ ಆನಂದವನ್ನ ಅವರು ಮೋಕ್ಷದಲ್ಲಿ ಪಡೆಯೋದು ಈ ಭಗವಂತನಿಂದಲೇನೆ. ಅಂದ್ರೆ ಮೋಕ್ಷದಲ್ಲಿಯೂ ಕೂಡ ನಿಯಾಮಕನಾಗಿ ಮೋಕ್ಷದಲ್ಲಿರುವಂತಹ ಜನರಿಗೂ ಕೂಡ ಆನಂದವನ್ನ ಉಣಿಸುವವನು ಭಗವಂತ ನೀನು ಅಂತ ಅರ್ಥ. ಪರೇಶ, ಸರ್ವೋತ್ತಮರಾದ, ಎಲ್ಲರಿಗಿಂತ ಲೋಕದಲ್ಲಿ ಉತ್ತಮರಾದಂತಹ ಬ್ರಹ್ಮ, ವಾಯು ಎಲ್ಲರಿಗೂ ನೀನು ಒಡೆಯ. ಅವರಿಗೆಲ್ಲ ಪರಳು ಅಂತ ಅನ್ಸ್ಕೊಂಡಿರ್ತಕ್ಕಂತಹ ಲಕ್ಷ್ಮೀದೇವಿಗೂ ನಿಯಾಮಕ. ಪರೇಶ ಅಂದ್ರೆ ಹಾಗೆ. ಇದು ವಾಸುದೇವ ದ್ವಾದಶ ಅಕ್ಷರ ಮಂತ್ರ, ಅದರ ಅರ್ಥ. ಹಾಗಾಗಿ ಅವನು ಹಿಂದೆ ಜಾಪ್ಯಂ ಜಜಾಪ ಅಂತೇನು ಹೇಳಿದ್ರಲ್ಲ, ಜಪ ಮಾಡಿದ ಅಂತ. ಇದು ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನ ಜಪ ಮಾಡಿದ ಅಂತ ಇಟ್ಕೊಳ್ಬೇಕು. ಯಾಕೆಂದ್ರೆ ಇದು ವಾಸುದೇವ ದ್ವಾದಶಾಕ್ಷರ ಮಂತ್ರದ್ದೇ ಅರ್ಥ. ಇದು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರದ ಅರ್ಥವನ್ನೇ ಚಿಂತನೆ ಮಾಡ್ತಾ ಇದ್ದಾನೆ. ಮುಕ್ತಿಪ್ರದೋ ವಾಸುದೇವೋ ಅಖಿಲಸ್ಯ ಅಂತ ಶಾಸ್ತ್ರ ಇದೆ. ಎಲ್ಲರಿಗೂ ಮೋಕ್ಷವನ್ನು ತಂದು ಕೊಡ್ತಕ್ಕಂಥವನು ವಾಸುದೇವ. ಹಾಗಾಗಿ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಜಪ ಮಾಡಿದ. ಧೀಮಹಿ ಅಂತ ಇದೆ. ಪರೇಶಾಯ ಹಿ ಧೀಮಹಿ ಅಂತ. ಧೀಮಹಿ ಅಂತ ಅನ್ನೋ ಮಂತ್ರ ಇರೋದ್ರಿಂದ ಅವನು ಗಾಯತ್ರಿ ಜಪವನ್ನು ಮಾಡಿದ ಅಂತ ಇಟ್ಕೊಳ್ಬೇಕು. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತನ್ನೋದು 3 ಪಾದದ ಗಾಯತ್ರಿ. ಅದನ್ನು ಕೂಡ ಜಪ ಮಾಡಿದ ಅಂತ ಇಟ್ಕೊಳ್ಬೇಕು ಅಂತ ಬರೀತಾರೆ.
ಧೀಮಹಿ ಅನ್ನೋದ್ರಿಂದ ಅದು ಗೊತ್ತಾಗ್ತದೆ. ಅಥವಾ ಅಭಿಧೀಮಹಿ ಅಂತ ಕೂಡ ಪಾಠ ಇದೆ. ಪರೇಶಾಯ ಹಿ ಧೀಮಹಿ ಅಂತ ಒಂದು, ಅಥವಾ ಪರೇಶಾಯಾಭಿಧೀಮಹಿ ಅಭಿಧೀಮಹಿ ಅಂತ, ಎರಡಕ್ಕೂ ಕೂಡ ಹಾಗೆ ಅರ್ಥ ಒಂದೇ. ಮೂಲ ಕಾರಣನಾಗಿರ್ತಕ್ಕಂಥವನು, ಈ ಜಗತ್ತಿಗೆ ಆದಿಬೀಜನಾಗಿರ್ತಕ್ಕಂಥವನು, ಬ್ರಹ್ಮಾದಿಗಳಿಗಿಂತಲೂ ಉತ್ತಮನಾಗಿರ್ತಕ್ಕಂಥವನು, ಪುರುಷ ಅಂದರೆ ಪೂರ್ಣ ಷಡ್ಗುಣ ವಿಗ್ರಹ ಅಂತಹ ನಾರಾಯಣನನ್ನ ನಾನು ಸ್ತೋತ್ರ ಮಾಡ್ತೇನೆ. ಓಂ ನಮೋ ಭಗವತೆ ತಸ್ಮೈ ಯತಯೇ ತಚ್ಚಿದಾತ್ಮಕಂ ಪುರುಷಾಯಾದಿಬೀಜಾಯ ಪರೇಶಾಯ ಹಿ ಧೀಮಹಿ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಃ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ. ಹರೇ ವಾಸು. ನಮಸ್ಕಾರ, ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಆಚಾರ್ಯ.